ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ. ಇವರು ವಿಶೇಷವಾದ ವೈದ್ಯರು, ಮಕ್ಕಳ ತಜ್ಞರಾಗಿ ಮುಂದೆ ಋಷಿಕೇಶ್ ಏಮ್ಸ್ ಅಲ್ಲಿ ಫೆಲೋಶಿಪ್ ಮಾಡಿ, ಅದು ಅಡೋಲೆಸೆಂಟು ಮತ್ತೆ ಮಕ್ಕಳಲ್ಲಿ ಹದಿಹರೆಯದ ಮಕ್ಕಳಲ್ಲಿರುವಂಥ ಎಂಡೋಕ್ರೈನಲ್ ಅಂದ್ರೆ ಗ್ರಂಥಿಗಳಿಂದ ಬರುವಂಥ ಕಾಯಿಲೆಗಳ ಬಗ್ಗೆ ವಿಶೇಷವಾಗಿ ಫೆಲೋಶಿಪ್ ಮಾಡಿ, ಮುಂದೆ ದಿಲ್ಲಿಯಲ್ಲಿರುವಂಥ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ, ಅದಲ್ಲದೆ ಲೇಡಿ ಹಾರ್ಜಿಂಗ್ ಮೆಡಿಕಲ್ ಕಾಲೇಜಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿ ಅವರು ಚಲುವಂಬ ಆಸ್ಪತ್ರೆ, ಅದು ಮೈಸೂರು ಮೆಡಿಕಲ್ ಕಾಲೇಜ್ ಅಂದ್ರೆ ಕರ್ನಾಟಕದ ಅತ್ಯಂತ ಪುರಾತನವಾದಂಥ ಹಳೆಯ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಕ್ಕಳ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಮಕ್ಕಳಲ್ಲಿ ಬರುವಂಥ ಡಯಾಬಿಟಿಸ್ ಅಂದ್ರೆ ಮಧುಮೇಹದ ಕಾಯಿಲೆ ಬಗ್ಗೆ ವಿಶೇಷ ತರಬೇತಿ ಇದೆ, ಪರಿಣಿತಿ ಇದೆ. ಹಾಗಾಗಿ ಬನ್ನಿ ನಾವು ಇವತ್ತು ಅದರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಅರುಣ್ ಕುಮಾರ್ ಅವರೇ, ಸ್ವಾಗತ. ನಮಸ್ಕಾರ ಮೇಡಮ್. ಎಲ್ರು ಮಧುಮೇಹ, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಅಂತಂದ್ರೆ ವಯಸ್ಸಾದವ್ರಿಗೆ, ಮುದುಕರಿಗೆ ಬರುವಂತಹದ್ದು ಅಂತಾನೆ ಅನ್ಕೊಳ್ತಾರೆ. ಮಕ್ಕಳಲ್ಲೂ ಇದೆ ಅಂತಂದ್ರೆ ಅಯ್ಯೋ ಮಕ್ಕಳಿಗೂ ಬರುತ್ತಾ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಆದರೆ ಮಕ್ಕಳಿಗೆ ಬರುವಂತ ಸಕ್ಕರೆ ಕಾಯಿಲೆ ಹೇಗೆ ದೊಡ್ಡವ್ರಿಗಿಂತೂ ಬೇರೆ ಇರುತ್ತೆ, ಯಾಕೆ ಬರುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮೇಡಮ್. ನೀವು ಹೇಳ್ದಾಗೆ ಎಲ್ಲರಿಗೂ ಅಯ್ಯೋ ಮಗುಗೆ ಡಯಾಬಿಟಿಸ್ ಇದೆ ಅಂತಂದ್ರೆ ಓಹೋ ಎಲ್ಲೂ ಕೇಳೇ ಇಲ್ದಿರೋಂಥ ಒಂದು ಕಾಯಿಲೆ ಅಂತ ಅನ್ಸ್ಬಿಡುತ್ತೆ. ಆದರೆ ಮಕ್ಕಳಲ್ಲಿ ಡಯಾಬಿಟಿಸ್ ಒಂದು ಅತಿ ಸಾಮಾನ್ಯವಾದಂಥ ಒಂದು ಕಂಡೀಷನ್. ನಾವು ಮಕ್ಕಳಲ್ಲಿ ಹೇಳ್ತೀವಿ ಕ್ರಾನಿಕ್ ಕಾಯಿಲೆಗಳು ಅಂತ, ಅಂದ್ರೆ ತುಂಬಾ ಟೈಮ್ ವರ್ಗೂ ಇರುವಂತಹ ಕಾಯಿಲೆಗಳು. ಅದರಲ್ಲಿ ಎರಡನೇ ಅತಿ ಮುಖ್ಯವಾದಂತ, ಹಲವಾರು ವರ್ಷಗಳು ಸತತವಾಗಿ ಇರುವಂತ ಹೌದು ಕಾಯಿಲೆ. ಹೌದು, ಅದರಲ್ಲಿ ಎರಡನೇ ಅತಿ ಮುಖ್ಯವಾದದ್ದು, ಮೊದಲನೇದು ಆಸ್ತಮಾ ಅಂತ ಹೇಳ್ತೀವಿ, ಎರಡನೇದು ಮಕ್ಕಳಲ್ಲಿ ಡಯಾಬಿಟಿಸ್. ಸೊ ಒಂದು ಅಂದಾಜಿನ ಪ್ರಕಾರ ಪ್ರಸ್ತುತ ದಿನದಲ್ಲಿ ಈ ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ ಭಾರತ ದೇಶದಲ್ಲಿ ಹತ್ತತ್ರ 2 ಲಕ್ಷ ಮಕ್ಕಳಿಗೆ ಡಯಾಬಿಟಿಸ್ ಇದೆ, 20 ವರ್ಷದಿಂದ ಕೆಳಗಡೆ ಇರುವಂತಹ ಮಕ್ಕಳಿಗೆ. ಸೊ ಹಾಗಾಗಿ ಇದು ಬಹಳಷ್ಟು ಸಾಮಾನ್ಯವಾಗಿ ಇರುವಂತಹ ಒಂದು ಸ್ಥಿತಿ, ಆದ್ರೆ ಅದ್ರ ಬಗ್ಗೆ ನಮ್ಮಲ್ಲಿ ಅರಿವು ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಅಂದ್ರೆ ಇದು ಎಲ್ಲೋ ಎಂದೂ ಕಾಣದೇ ಇರುವಂತಹ ಒಂದು ಕಾಯಿಲೆ ಅಪ್ಪ, ಏನೋ ಇದು ವಿಚಿತ್ರವಾಗಿದೆ ಅನ್ನುವಂಥದ್ದಲ್ಲ. ಇದು ಮಕ್ಕಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುವಂತಹ ಒಂದು ಕಂಡೀಷನ್ ಆಗಿದೆ ಮೇಡಮ್. ಸೊ ಇವಾಗ ನೋಡಿದ್ರೆ ಸರ್ ಹಾಗಾದ್ರೆ ನಮ್ಮ ತಂದೆ ತಾಯಿಗೆ ಡಯಾಬಿಟಿಸ್ ಇತ್ತು, ಅದೇ ಡಯಾಬಿಟಿಸ್ ಇವ್ರಿಗೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಎಲ್ರು. ಮಕ್ಕಳಲ್ಲಿ ಆಗುವಂತ ಡಯಾಬಿಟಿಸ್ ಅಂದ್ರೆ ಯೂಶುವಲ್ ಆಗಿ ಹೇಳ್ತೀವಿ ಒಂದು 20ರಿಂದ 25 ವರ್ಷದವರೆಗೆ. ಸೊ ಅವರಲ್ಲಿ ಆಗುವಂತ ಡಯಾಬಿಟಿಸ್ ನ ಟೈಪ್ 1 ಡಯಾಬಿಟಿಸ್ ಅಂತ ಕರಿತೀವಿ. ಅದೇ ದೊಡ್ಡವರಲ್ಲಿ ಆಗುವಂತಹ ಡಯಾಬಿಟಿಸ್ ಅಂದ್ರೆ ಒಂದು 40ರಿಂದ 50 ವರ್ಷದ ಮೇಲೆ ಆಗ್ತಿತ್ತು, ಇವಾಗೆಲ್ಲ 30 ವರ್ಷದವರೆಗೂ ಶುರುವಾಗಿದೆ. ಸೊ ಅದನ್ನ ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಈ ಟೈಪ್ 1 ಡಯಾಬಿಟಿಸ್ ಮತ್ತೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನ್ ಅಂತರ ಇದೆ, ವ್ಯತ್ಯಾಸ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಹೌದು. ಸೊ ಇವೆರಡರಲ್ಲಿ ಏನ್ ಅಂತರ ಇದೆ ಅಂತಂದ್ರೆ, ಈಗ ನಾವು ಮಾಡುವಂತ ಊಟ, ಒಂದು ಚಪಾತಿನೋ ಅನ್ನನೋ ನಾವೇನೋ ಊಟ ಮಾಡ್ತೀವಿ, ಅದ್ರ ಏನಾಗಿರುತ್ತೆ, ಸಣ್ಣ ಸಣ್ಣ ಗ್ಲುಕೋಸ್ ಕಣಗಳಿರುತ್ತೆ. ನಾವು ಊಟ ಮಾಡಿದ್ಮೇಲೆ ಅದು ಹೊಟ್ಟೆಗೆ ಹೋಗಿ, ಅಲ್ಲಿಂದ ಜಠರಕ್ಕೆ ಹೋಗಿ, ಅಲ್ಲಿ ಪೂರ್ತಿ ಜೀರ್ಣ ಪ್ರಕ್ರಿಯೆ ಆದ್ಮೇಲೆ ಆ ಸಣ್ಣ ಸಣ್ಣ ಗ್ಲುಕೋಸ್ ಕಣಗಳೇನಾಗುತ್ತೆ, ರಿಲೀಸ್ ಆಗಿ ಬ್ಲಡ್ಗೆ ಬರುತ್ತೆ. ಬ್ಲಡ್ ಇಂದ ಬಂದ್ಮೇಲೆ ರಕ್ತದಲ್ಲಿ ಬರುತ್ತೆ. ರಕ್ತದಲ್ಲಿ ಪರಿಚಲನೆ ಆಗಿ ಶರೀರದಲ್ಲಿರುವಂತಹ ಕೋಟ್ಯಾಂತರ ಜೀವಕೋಶಗಳಿರುತ್ತೆ. ಹಾರ್ಟ್ ಅಲ್ಲಿ 1 ಲಕ್ಷಾಂತರ ಜೀವಕೋಶಗಳಿರುತ್ತೆ, ಬ್ರೈನ್ ಅಲ್ಲಿ ಲಕ್ಷಾಂತರ ಜೀವಕೋಶಗಳಿರುತ್ತೆ. ಕೋಟಿ ಜೀವಕಣಗಳಿದೆ. ಸೊ ಆ ಜೀವಕಣಗಳ ಒಳಗಡೆ ಅದನ್ನ ಒಂದು ಚಿಕ್ಕ ಕೋಣೆ ಅಂತ ಅನ್ಕೊಳ್ಳೋಣ, ಅದಕ್ಕೊಂದು ಬಾಗ್ಲಿರುತ್ತೆ. ಸೊ ಈ ಚಿಕ್ಕ ಕೋಣೆ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಪವರ್ ಈ ಗ್ಲೂಕೋಸ್ ಇರುತ್ತೆ. ಈ ಗ್ಲೂಕೋಸ್ ಕಣಗಳು ಗ್ಲೂಕೋಸ್ ಕಣ ಎನರ್ಜಿ. ಸೊ ಈ ಗ್ಲೂಕೋಸ್ ಕಣಗಳು ಈ ಕೋಣೆ ಒಳಗಡೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಬಾಗ್ಲಿರುತ್ತೆ. ಆ ಬಾಗ್ಲನ್ನ ತೆಗಿಬೇಕು ಅಂತಂದ್ರೆ ಆ ಲಾಕ್ ಆಗಿರುವಂತ ಒಂದು ಕೀಲಿಕ ಇದೆಯಲ್ಲ, ಅದೇ ಇನ್ಸುಲಿನ್. ಸೊ ಇನ್ಸುಲಿನ್ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ, ಅಲ್ಲಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಅದನ್ನ ಇನ್ಸುಲಿನ್ ಕಾರ್ಖಾನೆ ಅಂತ ಕರಿಬಹುದು ನಾವು. ಸೊ ಅಲ್ಲಿಂದ ಇನ್ಸುಲಿನ್ ಉತ್ಪತ್ತಿಯಾಗಿ ನಾವು ಯಾವಾಗ ಊಟ ಮಾಡ್ತೀವಿ, ಎಷ್ಟು ಗ್ಲೂಕೋಸ್ ಕಣಗಳು ರಕ್ತದಲ್ಲಿ ಬರುತ್ತೆ, ಅದಕ್ಕೆ ಅನುಗುಣವಾಗಿ ಇನ್ಸುಲಿನ್ ರಿಲೀಸ್ ಆಗುತ್ತೆ ಬಾಡಿ ಒಳಗಡೆ. ಸೊ ಅದು ಬಂದು ಈ ಕೀಲಿಕೈ, ಈ ಕೋಣೆ ಇರುತ್ತೆ, ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗಿರುತ್ತೆ. ನಾವು ಎಷ್ಟು ತಿಂತೀವೋ ಅಷ್ಟಕ್ಕೆ ಇನ್ಸುಲಿನ್. ಯಾವಾಗ ಇದರಲ್ಲಿ ಏರುಪೇರು ಆಗ್ಬಿಟ್ಟು ತಿನ್ನೋ ಜಾಸ್ತಿ ಆಗಿ ಇನ್ಸುಲಿನ್ ಕಡಿಮೆ ಆಗ್ಬಿಟ್ರೆ
ಆವಾಗ ತಾಪತ್ರೆ ಆಗ್ಬಿಡುತ್ತೆ. ಹೌದು ಓಕೆ. ಹೌದು ಹ್ಮ್ ಹೌದು ಹೌದು ಇದು ಹ್ಮ್ ಭಗವಂತ ಮಾಡಿರುವಂತಹ ಒಂದು ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಅಂತ ಕೊಟ್ಟಂತದ್ದು ಕರಿಬಹುದು ನಾವು. ವ್ಯವಸ್ಥೆ ಅದು. ಹೌದು 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 ಹೌದು. ಹೌದು ಹೌದು. ಸೊ ಈ ಇನ್ಸುಲಿನ್ ಕೀಲಿಕೆ ಬಂದೇನ್ ಮಾಡುತ್ತೆ, ಈ ಜೀವಕೋಶದಲ್ಲಿರುವಂತ ಬಾಗ್ಲನ್ನು ಓಪನ್ ಮಾಡುತ್ತೆ. ಯಾವಾಗ ಗ್ಲೂಕೋಸ್ ಕಣ ಒಳಗಡೆ ಹೋಗುತ್ತೆ, ಆ ಹ್ಮ್ ಜೀವಕೋಶ ಅದ್ರ ಕೆಲಸ ಮಾಡ್ಕೊಳುತ್ತೆ. ಹ್ಮ್ ಮಕ್ಕಳಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ ಟೈಪ್ 1 ಡಯಾಬಿಟಿಸ್ ಅಂತ ಕರಿತೀವಿ, ಚಿಕ್ಕ ಮಕ್ಕಳಲ್ಲಿ ಆಗುವಂತ ಡಯಾಬಿಟಿಸ್, ಇದೊಂದು ಆಟೋ ಇಮ್ಯೂನ್ ಕಂಡೀಷನ್. ಅಂದ್ರೆ ಹ್ಮ್ ನಮ್ಮ ಶರೀರದ ಇಮ್ಯುನಿಟಿ ನಮ್ಮ ಹ್ಮ್ ಶರೀರದಲ್ಲಿರುವಂತಹ ಸೆಲ್ಗಳ ಮೇಲೇನೆ ಆಕ್ರಮಣ ಮಾಡುವಂತದ್ದು. ದಾಳಿ ಇಮ್ಯುನಿಟಿ ಮಾಡುತ್ತೆ. ಹೌದು. ಹೌದು ಹೌದು ಹ್ಮ್ ಆಕ್ರಮಣ ಹ್ಮ್ ಮಾಡಿ ಏನ್ ಮಾಡುತ್ತೆ, ಈ ಇನ್ಸುಲಿನ್ ನ ಕಾರ್ಖಾನೆ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅಂತ ಏನ್ ಕರಿತೀವಿ, ಅದನ್ನ ಪೂರ್ತಿ ಧ್ವಂಸ ಮಾಡ್ತಾ ಹೋಗುತ್ತೆ. ಹಾ ಕ್ರಮೇಣವಾಗಿ ಪ್ಯಾಂಕ್ರಿಯಾಸ್ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಅವಾಗ ನಿಲ್ಸ್ಬಿಡತ್ತೆ ಏನಾಗುತ್ತೆ, ಅದು. ನಿಧಾನಕ್ಕೆ ಶರೀರದಲ್ಲಿ ಇನ್ಸುಲಿನ್ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಇವಾಗ ಅಂದ್ರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರೆ ಕಾರ್ಖಾನೆಯನ್ನ ಹಾಳು ಮಾಡಿದಾಗೆ. ಹೌದು ಅವಾಗ ಹೌದು ಹೌದು ಹಾಳು ಹೌದು ಮಾಡಿದಾಗ ಹೌದು ಕಾರ್ಖಾನೆಯಿಂದ ಉತ್ಪತ್ತಿ ಇರೋದಿಲ್ಲ. ಉತ್ಪತ್ತಿ ಇಲ್ಲ. ಉತ್ಪತ್ತಿ ಹೌದು ಇಲ್ಲ ಅಂತಂದ್ರೆ ಬದುಕಕ್ಕೆ ಆಗೋದಿಲ್ಲ. ಕಾರ್ಖಾನೆ ಹ್ಮ್ ಕಾರ್ಖಾನೆ ಬಂದಾಯ್ತು, ಇಲ್ಲಿ ಇನ್ಸುಲಿನ್ ಬರ್ತಿಲ್ಲ. ಇನ್ಸುಲಿನ್ ಇಲ್ಲ ಅಂತಂದ್ರೆ ನಾವ್ ಎಷ್ಟೇ ಊಟ ಮಾಡಿದ್ರು ಎಲ್ಲಾ ಪ್ರೊಸೆಸ್ ಸರಿ ಇದೆ, ಬಂದು ಹ್ಮ್ ರಕ್ತದವರೆಗೂ ಬಂದ್ ನಿಲ್ಲುತ್ತೆ. ಆ ಬಾಗ್ಲ ಹತ್ರ ನಿಂತ್ರುನು ಅದ್ರ ಹತ್ರ ಕೀಲಿ ಕೈ ಇಲ್ಲ, ಒಳಗಡೆ ಒಳಗಡೆ ಹೋಗಕ್ಕಾಗಲ್ಲ. ಹೋಗಕ್ಕಾಗಲ್ಲ. ಸೊ ಆವಾಗ ಸುಸ್ತು 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 ಹೌದು, ಅಂತಾರೆ ಸುಸ್ತು ಅವರೆಲ್ಲ. ಸುಸ್ತು ಅಂತ ಅಂತಾರೆ. ಮತ್ತೆ ಹ್ಮ್ ಎಷ್ಟೇ ಊಟ ಮಾಡಿದ್ರು ಆ ಶರೀರ ಹೇಳ್ತಿರುತ್ತೆ, ಇಲ್ಲಪ್ಪ ನನ್ಗೆ ಹಶ್ವಾಗ್ತಿದೆ ಅಂತ ಅನ್ಬಿಟ್ಟು. ಸೊ ಹ್ಮ್ ಅವಾಗ ಹ್ಮ್ ಏನ್ ಮಾಡ್ತಾರೆ, ಇನ್ನಷ್ಟು ಮತ್ತೆ ಊಟ ಮತ್ತೆ ಮಾಡ್ಬೇಕು ಅಂತ ತಿಂತಾರೆ. ಅನ್ಸುತ್ತೆ. ಹ್ಮ್ ಹೌದು, ಹ್ಮ್ ಇಷ್ಟೊಂದು ಹ್ಮ್ ಗ್ಲೂಕೋಸ್ ಇದ್ದಾಗ ಶರೀರ ಹೇಳುತ್ತೆ, ಇಷ್ಟೊಂದು ಗ್ಲೂಕೋಸ್ ಬೇಡಪ್ಪ ನಮ್ಮ ಶರೀರಕ್ಕೆ, ಆಚೆ ತೆಗ್ದ್ಬಿಡೋಣ ಇದನ್ನ ಅಂತ. ಕಿಡ್ನಿ ಏನ್ ಮಾಡುತ್ತೆ, ಇದನ್ನೆಲ್ಲ ಮೂತ್ರದ ತರ ಹೊರಗಡೆ ಹಾಕತ್ತೆ. ಆಚೆ ತೆಗ್ದ್ಬಿಡತ್ತೆ. ಓಕೆನಾ. ಆವಾಗ ಸೊ ಒಂದ ಜಾಸ್ತಿ ಆಗ್ತಾ ಒಂದ ಹೋಗುತ್ತೆ. ಜಾಸ್ತಿ ಆಗ್ತಾ ಹ್ಮ್ ಹೋಗುತ್ತೆ. ಸೊ ಇದೇ ಹ್ಮ್ ಲಕ್ಷಣಗಳು ಕೂಡ ಇದರಲ್ಲೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೌದು. ಟೈಪ್ 1 ಡಯಾಬಿಟಿಸ್ ಏನಿದೆ, ಹ್ಮ್ ಇನ್ಸುಲಿನ್ನ ಒಂದು ಆ, ಎಷ್ಟು ಮಾತ್ರ ಇರಬೇಕು ನಮ್ಮ ಶರೀರದಲ್ಲಿ, ಅಷ್ಟು ಹ್ಮ್ ಮಟ್ಟದಲ್ಲಿ ಇನ್ಸುಲಿನ್ ಇಲ್ಲ, ತುಂಬಾ ಕಮ್ಮಿ. ಹ್ಮ್ ಅದನ್ನ ಇನ್ಸುಲಿನ್ ಡಿಫಿಷಿಯಂಟ್ ಸ್ಟೇಟ್ ಅಂತ ಕರಿತೀವಿ ನಾವು. ಸೊ ಹ್ಮ್ ಇದು ಹ್ಮ್ ಟೈಪ್ 1 ಡಯಾಬಿಟಿಸ್ ಆಗುತ್ತೆ. ಅದೇ ಹ್ಮ್ ಟೈಪ್ 2 ಡಯಾಬಿಟಿಸ್ ಅಂದ್ರೆ ವಯಸ್ಸಾದವರಲ್ಲಿ ಬರುವಂತ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕೀಲಿಕ ಹ್ಮ್ ಯಾವಾಗಿಂದ ಕೆಲಸ ಮಾಡಿ 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 ಸೌದ್ಬಿಟ್ಟಿರುತ್ತೆ. ಒಂದ್ 40 ವರ್ಷ ಸೌದೋಗ್ಬಿಟ್ಟೆ. 50 ವರ್ಷ ಆಯ್ತು, ಹೌದೌದು. ಸೌದೋಗ್ಬಿಟ್ಟಿರುತ್ತೆ. ಇವಾಗ ಏನಾಗುತ್ತೆ, ಕೀಲಿಕೈ ಬರುತ್ತೆ ಆದ್ರೆ ಬಾಗ್ಲು ಓಪನ್ ಆಗಲ್ಲ. ಬಾಗ್ಲು ಸೊ ಓಪನ್ ಆಗಲ್ಲ. ಹ್ಮ್ ಹಾಗಾಗಿ ಈ ಹ್ಮ್ ಟೈಪ್ 2 ಡಯಾಬಿಟಿಸ್ ಏನಂತೀವಿ, ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ಸುಲಿನ್ ಅವರಲ್ಲಿ ಇರುತ್ತೆ, ಹಾ ನಾರ್ಮಲ್ ಆದ್ರೆ ಮಟ್ಟದಲ್ಲೇ ಕೆಲ್ಸ ಇರುತ್ತೆ ಅಂತ, ಮಾಡಕ್ ಆಗಲ್ಲ. ಆದ್ರೆ ಅದು ಕೆಲಸ ಹ್ಮ್ ಮಾಡ್ತಿರಲ್ಲ. ಸೊ ಹಾಗಾಗಿ ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಫೇಸ್ ಅಂತ ಕರಿತೀವಿ. ಅದು ಟೈಪ್ 2 ಡಯಾಬಿಟಿಸ್. ಸೊ ಇದರಲ್ಲೇ ನಮಗೆ ಹ್ಮ್ ಮಕ್ಕಳಲ್ಲಾಗುವಂತ ಡಯಾಬಿಟಿಸ್ ಮತ್ತೆ ದೊಡ್ಡವರಲ್ಲಾಗುವಂತ ಡಯಾಬಿಟಿಸ್ ಅಲ್ಲಿ ಬಹಳ ವ್ಯತ್ಯಾಸ ಇದೆ. ಜಗಜಾಂತರವಾದಂತ ವ್ಯತ್ಯಾಸ ಇದೆ. ಹೌದು ಹೌದು ಹೌದು. ಅಂದ್ರೆ ಗು- ರೋಗ ಲಕ್ಷಣಗಳು ಒಂದೇ ಇದ್ರು ಕೂಡ ಅಲ್ಲಿ ಹೌದು ದಪ್ಪಗಿರ್ತಾರೆ, ಇಲ್ಲಿ ಮಕ್ಕಳು ಹೌದು ಸಣಕಲಾಗಿ ಸಣ್ಣಗಿರ್ತಾರೆ. ಹೋಗ್ಬಿಟ್ಟಿರ್ತಾರೆ. ಹೌದು ಆಮೇಲೆ ಹೌದು ಹೌದು ವಿಪರೀತ ತಿಂತಾ ಇರ್ತಾರೆ. ಅದ್ ಎಷ್ಟೇ ಹೌದು ತಿಂದ್ರು ಕೂಡ ಸಾಕಾಗೋದಿಲ್ಲ. ಸೊ ಖಂಡಿತ ಖಂಡಿತ. ಹಾಗಾಗಿ ಈ ತರ ವ್ಯತ್ಯಾಸ ಇರುವಾಗ ಆ ಅಲ್ಲಿ ಮಾತ್ರೆಗಳನ್ನ ಕೊಡ್ಬೋದು ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ ಮಾತ್ರೆ ಆಗೋದಿಲ್ಲ ಅಲ್ವಾ? ಯಾಕಂದ್ರೆ ಹೌದು ಕೀಲಿ ಕೈನೇ ಇಲ್ಲ ಅಂತಂದ್ರೆ ನೀವು ಇನ್ಸುಲಿನ್ ಹೌದು ಕೊಡ್ಲೇಬೇಕಾಗತ್ತೆ. ಖಂಡಿತ ಸೊ ಈ ಖಂಡಿತ ಮೇಡಮ್. ಇನ್ಸುಲಿನ್ ಕೊಡೋದಿದೆಯಲ್ಲ, ಇದು ಹಾ, ಎಷ್ಟ್ರ ಮಟ್ಟಿಗೆ ಅವರು ಕಂಟಿನ್ಯೂ ಮಾಡ್ಬೇಕಾಗತ್ತೆ? ಎಷ್ಟು ಕೊಡ್ಬೇಕಾಗತ್ತೆ? ಇನ್ಸುಲಿನ್ ಅನ್ನ ಮೇಡಮ್ ನಾವು ಮಕ್ಕಳ ತೂಕಕ್ಕೆ ಅನುಸಾರವಾಗಿ ಮತ್ತೆ ಹ್ಮ್ ಅವರ ವಯಸ್ಸಿಗೆ ಅನುಸಾರವಾಗಿ ಇನ್ಸುಲಿನ್ ನ ಡೋಸೇಜ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಫಿಕ್ಸ್ ಯೂನಿಟ್ಸ್. ಮಾಡ್ತೀವಿ, ಹ್ಮ್ ಯೂನಿಟ್ಸ್ ನ ಹ್ಮ್ ಫಿಕ್ಸ್ ಮಾಡ್ತೀವಿ. ನಾವು ಪ್ರತಿ ಹ್ಮ್ ಸಲ ಊಟ ನಾವು ಆವಾಗ್ಲೇ ವಿಚಾರ ಮಾಡಿದಾಗೆ, ನಾವು ಪ್ರತಿ ಸಲ ಊಟ ಮಾಡಿದಾಗ ಭಗವಂತ ಕೊಟ್ಟಿರುವಂತ ವ್ಯವಸ್ಥೆ, ಇಷ್ಟೇ ಊಟ ಹ್ಮ್ ಮಾಡಿದೀನಿ, ಇಷ್ಟು ಹ್ಮ್ ಗ್ಲೂಕೋಸ್ ಬಂದಿದೆ, ಅಷ್ಟಕ್ಕೆ ಇಷ್ಟು ಇನ್ಸುಲಿನ್ ಬೇಕು ಅಂತ ನಾವು ಕೊಟ್ಕೋತೀವಿ. ಹ್ಮ್ ಹ್ಮ್ ಶರೀರದೊಳಗಡೆಯಿಂದ ಅದು ಬಂದೇ ಬರುತ್ತೆ. ಆದ್ರೆ ಹ್ಮ್ ನಾವು ಇದನ್ನ ಆಚೆಯಿಂದ ಮಾಡ್ತಿರೋದ್ರಿಂದ, ಪ್ರತಿ ಸರಿ ಹ್ಮ್ ಊಟ ಮಾಡಿದಾಗ ಯಾವ ತರ ನಮ್ಮ ಶರೀರದೊಳಗಡೆ ಇನ್ಸುಲಿನ್ ರಿಲೀಸ್ ಆಗುತ್ತೋ ಅದೇ ತರ ಹ್ಮ್ ನಾವು ಆಚೆಯಿಂದ ಇನ್ಸುಲಿನ್ ಕೊಟ್ಕೋತೀವಿ. ಸೊ ಮಗು ಪ್ರತಿ ಹ್ಮ್ ಸರಿ ಊಟ ಮಾಡ್ಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 15ರಿಂದ 20 ನಿಮಿಷಕ್ಕೆ ಮುಂಚೆ ಇನ್ಸುಲಿನ್ ಹ್ಮ್ ಇಂಜೆಕ್ಷನ್ಸ್ ನ ಕೊಟ್ಕೋತಾರೆ. ಸೊ ನಾವು ಅದು ಆ ಅಂದ್ರೆ ಡೋಸ್ ಅನ್ನ ಫಿಕ್ಸ್ ದಿನಕ್ಕೆ ಮಾಡಿ ಇಟ್ಟಿರ್ತೀವಿ. ದಿನಕ್ಕೆ 3 ಹೊತ್ತು ತಗೊಳ್ಬೇಕು ಅಂದ್ರೆ ಎಷ್ಟು ಹೌದು ತಿನ್ನುತ್ತೋ ಅಷ್ಟು. ಸೊ ಹೌದು ಬೇರೆ ಮಕ್ಕಳು ಹಾಗೆ ಯಾವಾಗ ಬೇಕಾದಾಗ ತಿನ್ನಕ್ ಆಗೋದಿಲ್ಲ. ಅದ್ ಹೌದು ಸರಿಯಾದ ಸಮಯಕ್ಕೆ ಇನ್ಸುಲಿನ್ ತಗೊಳ್ಬೇಕು. ಇನ್ಸುಲಿನ್ ಹೌದು ತಗೊಂಡು 20 ನಿಮಿಷಕ್ಕೆ ಊಟ ಮಾಡ್ಬೇಕು. ಇಲ್ಲ ಹೌದು ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ. ಇದು ಹೌದು ಈ ಇನ್ಸುಲಿನ್ ಅನ್ನ ಹಾಗೆ ಜೀವನ ಪರ್ಯಂತ ನಡ್ಸ್ಕೊಂಡು ಹೋಗ್ಬೇಕಾ ಅಥವಾ ಅದು ನಿಲ್ಬೋದಕ್ಕೆ? ಕೆಲವ್ರಿಗೆ ಆ ತಪ್ಪು ಕಲ್ಪನೆ ಇರುತ್ತೆ, ಓ ಮಗು ದೊಡ್ಡದಾಗ್ತಾ ಹೋದಂಗೆ ಇದು ಇನ್ಸುಲಿನ್ ಬೇಕಾಗೋದಿಲ್ಲ ಅಂತ. ಅದು ನಿಜನಾ? ಹೌದು. ಇದು ನಮ್ಮಲ್ಲಿ ಓಪಿಡಿಗೆ ಬಂದಾಗ ಕೇಳುವಂತ ಬಹಳ ಸಾಮಾನ್ಯವಾದಂತ ಪ್ರಶ್ನೆ. ಸರ್ವೇ ಹ್ಮ್ ಸಾಮಾನ್ಯ, ಸರ್ ಈ ಇನ್ಸುಲಿನ್ ಹ್ಮ್ ಎಷ್ಟು ದಿನ ಕೊಡಬೇಕು, ಎಷ್ಟು ಹ್ಮ್ ದಿನಕ್ಕೆ ನಿಲ್ಲಿಸ್ಬೋದು, ಮಗು ದೊಡ್ಡವರಾದಾಗ ನಿಲ್ಲಿಸ್ಬೋದಾ? ಇಲ್ಲ. ಹ್ಮ್ ನಾವಾಗ್ಲೇ ಮಾತಾಡ್ದಾಗೆ ಆ ಇನ್ಸುಲಿನ್ ಕಾರ್ಖಾನೆ ಏನಿರುತ್ತೆ ಅದು ಪೂರ್ತಿ ಹ್ಮ್ ಧ್ವಂಸ ಆಗಿದೆ. ಅದು ಕೆಲಸ ಹ್ಮ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಸಿದೆ. ಸೊ ಹ್ಮ್ ಅದು ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ ಶರೀರಕ್ಕೆ ಇನ್ಸುಲಿನ್ ಬೇಕೇ ಬೇಕು. ನಾವು ಹೇಗೆ ಹೌದು ಉಸಿರಾಡಿ ಹೌದು. ನಮ್ಗೆ ಗಾಳಿ ಬೇಕೋ ಆ ತರ ನಮ್ಮ ಹಾಗೆ ಶರೀರದಲ್ಲಿ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಇನ್ಸುಲಿನ್ ಬೇಕೇ ಬೇಕಾಗತ್ತೆ. ಬೇಕೇ ಬೇಕಾಗ. ಹಾಗಾಗಿ ಹೌದು. ಜೀವನ ಪರ್ಯಂತ ಇನ್ಸುಲಿನ್ ನ ತಗೊಳ್ಬೇಕಾಗತ್ತೆ ಮೇಡಮ್. ಹ್ಮ್ ಹಾಗಾದ್ರೆ ಈ ಮಕ್ಕಳಿಗೆ ಇನ್ಸುಲಿನ್ ಯಾವ ತರದ್ದು? ಒಂದು ಕಾಲಕ್ಕೆ